ಅವರು ಆ ಮೀಟಿಂಗಲ್ಲಿ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ, ಅದರಿಂದ ಕಾನೂನಿನ ಉಲ್ಲಂಘನೆ ಆಗ್ತದೆ ಅಥವಾ ಆಗುವಂಥ ಸಂದರ್ಭಗಳು ಇವೆ ಅಂತ ಮಾಹಿತಿ ಬಂದೇ ಬರ್ತದೆ ಸರ್ಕಾರಕ್ಕೆ. ಅಂಥದ್ದಿದ್ರೆ ಅಂಥ ದಾಖಲೆಗಳನ್ನು ಅವ್ರು ಪ್ರೊಡ್ಯೂಸ್ ಮಾಡಬೇಕು. ಇಲ್ಲದ್ರೆ ಇಷ್ಟ ಬಂದಂಗೆ ನೀವು ಕೋಮುವಾದ ಮಾಡ್ತಾ ಇದ್ದೀರಾ, ನಿಮ್ಮ ರಾಜಕೀಯ ವಿಚಾರಗಳು ದೇಶಕ್ಕೆ ವಿರುದ್ಧವಾದದ್ದು ಅಂತ ಹೇಳಕ್ಕೆ ಪುರಾವೆ ಬೇಕು. ಪುರಾವೆ ಇಲ್ಲದೆ ಮಾಡಕ್ಕೆ ಸಾಧ್ಯವಿಲ್ಲ. ಇದು ಏನಾಗ್ತಾ ಇದೆ ಅಂದ್ರೆ ಕಳೆದ 100 ವರ್ಷಗಳಿಂದ ಆ ಸಂಘಟನೆ ಜೀವಂತವಾಗಿದೆ, ಅದು ಅದರ ಉದ್ದೇಶಗಳನ್ನು ಪಾಲಿಸ್ತಾ ಇದೆ. ಅದರಿಂದ ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಇನ್ನೊಂದು ರಾಜಕೀಯ ಪಕ್ಷ ಅವರ ವಿರುದ್ಧ ಆಕ್ಷನ್ ತಗೊಳ್ತಾ ಇದ್ದಾರೆ ಅನ್ನೋದು ನನ್ನ ವಿಚಾರ. ನಾನು RSSಗೆ ಸೇರಿದವನಲ್ಲ, ಎಂದು ಹಿಂದೂ ಇರಲಿಲ್ಲ, ಹಿಂದೆನೂ ಇರಲಿಲ್ಲ, ಇವತ್ತಿಲ್ಲ. ಆದರೆ ಸರ್ಕಾರದ ನಿರ್ಧಾರ ನನ್ನ ಅನಿಸಿಕೆಯಲ್ಲಿ ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಸರಿ ಸರ್, ನೀವು ಹೇಳ್ತಾ ಇದ್ರಿ RSS ನ ಚಟುವಟಿಕೆಗಳ ಮೇಲೆ ಇಂಟೆಲಿಜೆನ್ಸ್ ಕೂಡ ಕಣ್ಣಿಟ್ಟಿರಬೇಕು, ವಿಚಾರಗಳು ಗೊತ್ತಾಗುತ್ತೆ. ನಾನು ಇನ್ನೂ ಸ್ವಲ್ಪ ಲೋಕಲಿ ಹೋಗ್ತೀನಿ. ಈಗ ನೀವೇ ಹೇಳಿದಾಗ 100 ವರ್ಷ ಆಗಿ ಹೋಗಿದೆ, ಕರ್ನಾಟಕಕ್ಕೆ ಸೀಮಿತವಾಗಿ. ಹಿಂದೆಲ್ಲ ಬ್ಯಾನ್ ಆಗಿತ್ತು RSS ಬೇರೆ ಬೇರೆ ಕಾರಣಕ್ಕೆ, ಅದ್ರ ಬಗ್ಗೆ ಚರ್ಚೆ ಕಾರಣ ಇತ್ತು. ಸರಿ, ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಯೋಚನೆ ಮಾಡೋದಾದ್ರೆ ಕರ್ನಾಟಕದಲ್ಲೂ ಕೂಡ 100 ವರ್ಷದಿಂದ ನೂರಾರು ಶಾಖೆಗಳಲ್ಲಿ ಬೈಠಕ್ಗಳಾಗಿ ಹೋಗಿದೆ, ಪಥಸಂಚಲನ ಆಗಿ ಹೋಗಿದೆ. ಲೋಕಲ್ ಪೊಲೀಸ್ಗಳು ಅಥವಾ ಸ್ಥಳೀಯ ಆಡಳಿತಗಳಿಗೆ ಅನುಮಾನ ಬರದೇ ಇದ್ದದ್ದು ಎಲ್ಲೋ ಒಂದ್ ಕಡೆ RSS ಈ ರೀತಿ ಶಾಖೆ ಮಾಡೋ ಮೂಲಕ ಸಮಾಜಕ್ಕೆ ವಿರುದ್ಧವಾಗಿ, ಕೋಮು ಸೌಹಾರ್ದತೆಗೆ ವಿರುದ್ಧವಾಗಿ ನಡವಳಿಕೆ ಮಾಡ್ತಾ ಇದೆ, ಪಥಸಂಚಲನದಲ್ಲಿ ದಂಡ ಹಿಡಿಯುವ ಮೂಲಕ ಭಯವನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿ ಲೋಕಲ್ ಪೊಲೀಸ್ಗಾಗ್ಲಿ ಲೋಕಲ್ ಆಡಳಿತಕ್ಕಾಗ್ಲಿ ಇದುವರೆಗೂ, ಈಗೇನು ಚಿತ್ತಾಪುರದಲ್ಲಿ ಗಲಾಟೆ ಆಗ್ತದೆ ಅಲ್ಲಿವರೆಗೂ ಯಾರಿಗೂ ಅನುಮಾನ ಬಂದಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದ್ರ ಬಗ್ಗೆ ಯೋಚನೆ ಬರೋಕೆ, ಆಲೋಚನೆ ಬರಲಿಕ್ಕೆ, ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರ್ಲಿಕ್ಕೆ ಕಾರಣ ಏನಾಗಿರಬಹುದು ಅಂತ ನನ್ನ ಅನಿಸಿಕೆಯಲ್ಲಿ. ಬಹಳ ಹಿಂದಿನಿಂದಲೂ ಕೂಡ RSSನ ವಿರುದ್ಧ ಒಂದು ಭಾವನೆ ಇಟ್ಕೊಂಡವರು ಬಹಳ ಜನ ಇದ್ದಾರೆ. ಅದು ಕಾನೂನಿನಲ್ಲಿ ಅದಕ್ಕೆ ಸಮರ್ಥನೆ ಮಾಡೋಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಂದರ್ಭ ಅದು. ಆ ಭಾವನೆಗಳನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಹಿಂದೆ ಅದನ್ನು ಅಂಥದ್ದೇನು ಮಾಡಿಲ್ಲ. ಪಥಚಲನೆ ಭಾಳಷ್ಟು ಜನರು ಮಾಡ್ತಾ ಇರ್ತಾರೆ, ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ, ಮೀಟಿಂಗಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಅದರಲ್ಲಿ ಸಮಾಜಕ್ಕೆ ಏನಾದರೂ ಧಕ್ಕೆ ಬರ್ಬೋದು, ಸಮಾಜದಲ್ಲಿ ಶಾಂತಿ ಹೋಗ್ಬೋದು ಅನ್ನುವ ವಿಚಾರ ಯಾರೂ ಇಷ್ಟವರೆಗೆ ಹೇಳಲಿಲ್ಲ. ಅವ್ರ ಮುಂದೆ ಇದಿದ್ರೆ ಅಂತ ದಾಖಲೆಗಳಿದ್ರೆ ಅದನ್ನು ಸತ್ಯನ ಸುಳ್ಳು ಅಂತ ನೋಡ್ಬೇಕು. ಯಾಕಂದ್ರೆ ಇವತ್ತು ಡಿಪಾರ್ಟ್ಮೆಂಟ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಅವ್ರು ಹೇಳಿದಂಗೆ ಮಾಡ್ತಾರೆ, ಬರೀತಾರೆ ಈ ರೀತಿ ಅವ್ರು ಮಾತಾಡಿದ್ರು, ಅವರನ್ನು ಕೊಲೆ ಮಾಡ್ಬೇಕಂತ ಡಿಸ್ಕಸ್ ಮಾಡಿದ್ರು ಅಂತೆಲ್ಲ. ಅದರ ಪುರಾವೆ ಕೂಡ ಅಕ್ಸೆಪ್ಟಬಲ್ ಪ್ರೂಫ್ ಆಗಿರ್ಬೇಕದು. ಈಗ ಲೋಕಲ್ ಪೊಲೀಸ್ ಅಥವಾ ಲೋಕಲ್ ಆಡಳಿತಕ್ಕೆ ಕಾಂಟೆ ಸೆನ್ಸ್ ದ ಡೇಂಜರ್ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳ್ತಿದ್ದಾರೆ, ಕೋಮು ಸೌಹಾರ್ದತೆಗೆ ಇದು ವಿರುದ್ಧವಾಗಿ ನಡ್ಕೊಳ್ತಾ ಇದೆ RSS, ಅಥವಾ ಕೈಯಲ್ಲಿ ದಂಡ ಹಿಡಿದು ಪ್ರಚೋದನಾತ್ಮಕ ಘೋಷಣೆಗಳನ್ನ ಕೂಗ್ತಾರೆ, ಈ ರೀತಿಯ ಆರೋಪಗಳೇನು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಿದ್ದಾರೆ. ಈಗ ಕಲಬುರಗಿಯನ್ನು ಹೊರತುಪಡಿಸಿಯೂ ಕೂಡ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಪಥಸಂಚಲನ ಆಗಿ ಹೋಗಿದೆ. 200 ವರ್ಷದ ಸಂಭ್ರಮ 250ಕ್ಕೂ ಹೆಚ್ಚು ಕಡೆಗಳಲ್ಲಿ ಆಗಿ ಹೋಗಿದೆ. ಅಲ್ಲೆಲ್ಲೂ ಕೂಡ ಸ್ಥಳೀಯ ಪೊಲೀಸರಿಗೆ ಅನುಮಾನ ಬರಲೇ ಇಲ್ವಾ, ಅಥವಾ ಡಿಂಟ್ ದೇ ಸೆನ್ಸ್ ದ ಡೇಂಜರ್ ವಿಚ್ ಪ್ರಿಯಾಂಕ್ ಖರ್ಗೆ ಸ್ಪೀಕಿಂಗ್ ಅಬೌಟ್? ಅದೇ ಹೇಳುದು, ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರ ಇದು, ಅದು ಸಾಮಾಜಿಕ ಮಾಹಿತಿ ಅಲ್ಲ. ಅದು ಹಾಗಿದ್ರೆ ಪೊಲೀಸ್ನವ್ರು ಇಷ್ಟೊತ್ತು ರಿಪೋರ್ಟ್ ಕೊಡ್ತಾ ಇದ್ರು. ಇವಾಗ ರಿಪೋರ್ಟ್ ತಯಾರು ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಅದು ಜೆನ್ವಿನೋ ಹೌದು ಅಲ್ಲ ಅನ್ನೋ ವಿಚಾರದಲ್ಲಿ ಕೂಡ ಸರ್ಕಾರ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಇವಾಗ ಪ್ರಿಯಾಂಕ ಖರ್ಗೆ ಅವರು ಹೇಳಿದ ವಿಚಾರವನ್ನ ಇನ್ನೊಬ್ಬ BJP ಅವನು ಹೇಳಿ ಪ್ರಿಯಾಂಕ ಖರ್ಗೆ ಅವರು ಈ ರೀತಿ ಕೋಮುವಾದ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರ? ಒಬ್ಬ ವ್ಯಕ್ತಿಯ ಅನುಭವವನ್ನ ವಿಚಾರವನ್ನ ತಿಳಿಸ್ಕೊಂಡು ಅದರ ಮೇಲೆ ಆಕ್ಷನ್ ತಗೊಳ್ಳಕ್ಕಾಗಲ್ಲ. ಅದಕ್ಕೆ ಬೇಕಾದಂತ ಅದು ನೋಡಿ ನೀವು, ಇದು ಪಥಚಲನೆ ಮಾಡುವುದು, ಮೀಟಿಂಗ್ ಮಾಡುವುದು ಸಂವಿಧಾನದ ಹಕ್ಕು, ಮೂಲಭೂತ ಹಕ್ಕು. ಈ ಹಕ್ಕನ್ನು ಒಬ್ಬನ ವೈಯಕ್ತಿಕ ಅನುಭವದ ಮೇಲೆ, ವಿಚಾರದ ಮೇಲೆ ಕಿತ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ಬೇಕಾದಂತ ಪುರಾವೆ ಇದ್ರೆ ಆ ಪುರಾವೆಯ ಆಧಾರದ ಮೇಲೆ ಅವ್ರು ಮಾಡಬೇಕು ಹೊರತು ಅದೇನಿಲ್ಲದೆ ಇದ್ರೆ ನಾವು RSSನ ಬ್ಯಾನ್ ಮಾಡ್ತೇವೆ, RSSನ ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಕ್ಕೆ ಬರುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಅನುಮತಿ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೂಡ ಆರೋಪ ಮಾಡಲಾಗ್ತಾ ಇದೆ RSSನ ವಿರುದ್ಧವಾಗಿ. ಚಿತ್ತಾಪುರದಲ್ಲೇ ಹೆಚ್ಚು ಈಗ ಗಮನ ಸೆಳೀತಿರೋದ್ರಿಂದ ಅಲ್ಲಿ RSS ಕಡೆಯಿಂದ ಅಲ್ಲಿನ ಸ್ಥಳೀಯ ನ್ಯಾಯಾಧೀಕರಣಕ್ಕೆ ಬರೆದ ಪತ್ರ ನನ್ನ ಕೈಲಿದೆ. ಇದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ, ಎಲ್ಲೆಲ್ಲಿ ರೂಟ್ ಮಾರ್ಚ್ ಆಗುತ್ತೆ, ಎಲ್ಲೆಲ್ಲಿ ಪಥಸಂಚಲನ ಆಗುತ್ತೆ, ಎಲ್ಲೆಲ್ಲಿ ಬ್ಯಾನರ್ಗಳನ್ನ ಕಟ್ಟಲಿಕ್ಕೆ ಅವರು ಚಿಂತನೆಯನ್ನ ಮಾಡಿದ್ದಾರೆ, ಎಲ್ಲೆಲ್ಲಿ ಬೈಠಕ್ಗಳನ್ನ ಮಾಡಲಿಕ್ಕೆ ಚಿಂತನೆ ಮಾಡಿದ್ದಾರೆ, ಅದೆಲ್ಲದಕ್ಕೂ ಅನುಮತಿ ಕೋರಿ 13ನೇ ತಾರೀಕೇನೆ ಅಕ್ಟೋಬರ್ 13ರಂದು ಪತ್ರ ಬರೆದಾಗಿದೆ. ಈ ರೀತಿಯಾಗಿ ನಾವು ಅನುಮತಿ ಸ್ಥಳೀಯ ಆಡಳಿತದ ಬಳಿಯಲ್ಲಿ ಎಲ್ಲೇ ಪಥಸಂಚಲನ ನಡೆಸಿದ್ರು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ RSS ವಾದ ಮಾಡ್ತಿದೆ. ಹೀಗೊಂದು ಅನುಮತಿ ಕೋರಿ ಪತ್ರ ಬರೆದಾಗಿಯೂ ಕೂಡ ಇದನ್ನ ನಿರಾಕರಿಸಲಿಕ್ಕೆ ಕಾನೂನಾತ್ಮಕವಾಗಿ ಕಾರಣಗಳು ಇದೆಯಾ ಅಂತ ಹೇಳಿ
ಕಾನೂನಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ಮೀಟಿಂಗ್ ಮಾಡಬೇಕಾದ್ರೆ ಅಥವಾ ಪಥಸಂಚಲನೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕಂತ ಇದೆ. ಅದನ್ನು ಅವ್ರು ಪಡ್ಕೊಳ್ಳೇಬೇಕು. ಅದನ್ನು ತಿರಸ್ಕರಿಸಿದರೆ ಯಾವ ಕಾರಣದ ಮೇಲೆ ತಿರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಬರ್ತದೆ. ಅದರ ವಿರುದ್ಧ ನೀವು ಕೋರ್ಟಿಗೆ ಹೋಗ್ಬೋದು. ಇದು ಅಂಥ ಒಂದು ಮಾಹಿತಿ ಇಲ್ಲ, ನಾನು ಕೇಳಲಿಲ್ಲ ಈ ವಿಚಾರದಲ್ಲಿ. ಚಿತ್ತಾಪುರದಲ್ಲಿ ಆಗೋ ಮಾದಿಗೆ ಇದು ಪರ್ಮಿಷನ್ ಕೇಳಬೇಕಂತಿದೆ. ಪರ್ಮಿಷನ್ ಕೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿಲ್ಲ. ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ನವ್ರು ಹೇಳಿದ್ದಾರೆ ತಿರ್ಗಾ ಅರ್ಜಿ ಹಾಕಿ ಮತ್ತೆ ವಾಪಸ್ ಬರಲಿ, ನಾನು ಕೋರ್ಟ್ ನೋಡ್ಕೊಳ್ತದೆ ಅಂತ ಹೇಳಿದ್ದಾರೆ. ಅದು ಕೋರ್ಟ್ನ ಮುಖಾಂತರ ನಡೀತದೆ ಇವತ್ತು. ಆದರೆ ಕೆಲವು ವಿಚಾರಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಬ್ಬನ ಮೂಲಭೂತ ಹಕ್ಕುಗಳನ್ನು ಇನ್ನೊಬ್ಬನ ಅಭಿಪ್ರಾಯದ ಮೇಲೆ ನೀವು ಅದನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೂಲಭೂತ ಹಕ್ಕಂದರೆ ಅದು ಒಂದು ಭಾಳ ಮುಖ್ಯವಾದದ್ದು. ಒಬ್ಬ ಪ್ರಜೆಗೆ ಅದನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನು ನಾವು ಕಿತ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ರೀತಿ ಇದೆ. ಆ ನೀತಿ ಮುಖಾಂತರ ಹೋಗಬೇಕು. ಯಾಕಂದರೆ ಅದರ ವಿರುದ್ಧ ಮತ್ತೆ ಕೋರ್ಟಿಗೆ ಹೋಗ್ಬೋದು, ಅನ್ಯಾಯ ಆದವನು ಕೋರ್ಟಿಗೆ ಹೋಗ್ಬೋದು. ಬರೀ ರಾಜಕೀಯ ಒತ್ತಡದಿಂದ ಅಥವಾ ಇನ್ನೊಬ್ಬ ರಾಜಕಾರಣಿಯ ಮಾಹಿತಿ ಮೇರೆಗೆ ಆ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ವಿಚಾರ. ಈ ಕೋರ್ಟ್ನಲ್ಲಿ ಇಂಥ ವಿಚಾರಗಳು ಹೋದಾಗ ಯಾವ ರೀತಿಯಲ್ಲಿ ಇದನ್ನು ಗಮನಿಸಲಾಗುತ್ತೆ? ಅಂದ್ರೆ ಈ ಪೊಲಿಟಿಕಲ್ ರೀಸನ್ಗಳಿದೆ ಅನ್ನೋದು ಕೋರ್ಟ್ನಲ್ಲಿ ಪರಿಣಾಮ ಬೀರುತ್ತಾ ನ್ಯಾಯಾಧೀಶರು ಕೊಡುವ ತೀರ್ಪಿನ ಮೇಲೆ? ಇಲ್ಲ ಅನ್ನೋಕ್ಕೆ ಸಾಧ್ಯವಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಆದರೆ ಸಾಧಾರಣವಾಗಿ ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಬಂದ ಮಾಹಿತಿಯನ್ನು ಕೋರ್ಟ್ ಮುಂದೆ ಇಡ್ತಾರೆ. ಅದನ್ನು ಅವರು ನಿಷ್ಪಕ್ಷಪಾತವಾಗಿ ನೋಡಿ ಅದರಿಂದ ಏನಾದರೂ ಸಾರ್ವಜನಿಕ ಇದಾಗ್ಬೋದು, ಗಲಾಟೆ ಆಗ್ಬೋದು ಅನ್ನೋ ಅಭಿಪ್ರಾಯ ಇದ್ದರೆ ಅದನ್ನು ಅವ್ರು ಒಪ್ಕೊಳ್ಬೋದು. ಇಲ್ಲದೇ ಇದ್ದರೆ ಇದು ಬರೀ ರಾಜಕೀಯ ಕಾರಣಕ್ಕಾಗಿ ಅಥವಾ ಈ ಕಾರಣದಿಂದ ಮೂಲಭೂತ ಹಕ್ಕನ್ನು ವಾಪಸ್ ಪಡೆಯೋಕ್ಕೆ ಸಾಧ್ಯವಿಲ್ಲ ಅಂತ ಅಭಿಪ್ರಾಯಕ್ಕೆ ಬಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಕೋರ್ಟ್ನವರು. ಆದರೆ ಇದು ಆಗ್ತದೋ ಇಲ್ಲ ಅನ್ನೋದು ಕೂಡ ಒಂದು ವಿಚಾರ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತದೆ. ಈಗ RSS ಪರವಾಗಿ ಯಾರೆಲ್ಲ ಮಾತನಾಡ್ತಿದ್ದಾರೆ ಅವ್ರು ಹೇಳೋದೇನು ಅಂದ್ರೆ, ಈ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲೇನೆ 250ಕ್ಕೂ ಹೆಚ್ಚು ರ್ಯಾಲಿಗಳು ಹಾಕೋಗಿದೆ, ಪಥಸಂಚಲನ ಆಗಿದೆ. ಎಲ್ಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಕಾನೂನು ಮೀರಿ ನಡ್ಕೊಂಡ್ರು ಅಂತಾಗ್ಲಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ RSS ಘೋಷಣೆಗಳನ್ನ ಕೂಗ್ತು ಅಸೆಂಬಲ್ ಆಯ್ತು ಅಂತಾಗ್ಲಿ ಎಲ್ಲೂ ಇಲ್ಲದ್ದು ಒಂದು ಕ್ಷೇತ್ರದ ಮೇಲೆ ಮಾತ್ರ ಆಗ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಮಾತ್ರ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಇದರ ಹಿಂದೆ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದೆ, ಈ ರೀತಿಯಾದ ವಾದಗಳನ್ನ ನ್ಯಾಯಾಧೀಶರ ಮುಂದೆ ಹೋದಾಗ ಯಾವ ರೀತಿ ಗಮನಿಸಲಾಗುತ್ತೆ? ಈ ಹಿಂದೆ ನಡೆದ ಪಥಸಂಚಲನಗಳ ಉದಾಹರಣೆಯನ್ನ ಅಲ್ಲಿ ಪುರಸ್ಕರಿಸಲಾಗತ್ತಾ ಅಂತ ಹೇಳಿ ಅದರ ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಅವರ ಗಮನಕ್ಕೆ ತರಬೇಕಾಗ್ತದೆ. ಇಂಥ ಗಲಾಟೆಗಳು ಎಲ್ಲೂ ನಡೆದಿಲ್ಲ, ಅದರಿಂದ ಇಲ್ಲೂ ನಡೆಯುವ ಸಂದರ್ಭಗಳು ಇಲ್ಲ ಅಂತ ನೀವು ಅವ್ರ ಲಾಯರ್ ವಾದ ಮಾಡ್ತಾರೆ. ಖಂಡಿತವಾಗಿ ಅದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಬಂದಂಥ ನಿರ್ಧಾರ, ನಾ ಪೇಪರಲ್ಲಿ ಓದಿದಂಥ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾದದ್ದಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇಂಥ ನಿರ್ಧಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಬಲಿಯಾಗಬಾರ್ದು. ಸರಿ ಸರ್, ಈಗ ದಂಡದ ವಿಚಾರ ತಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ರಿ. ದಂಡವನ್ನ ಹಿಡಿಯೋದು ಹಾಗೆ ನೋಡಿದ್ರೆ ಅದನ್ನ ಮಾರಕಾಸ್ತ್ರ ಅಂತ ಹೇಳಿ ಕೆಲ ರಾಜಕಾರಣಿಗಳು ಕರೀತಾ ಇದ್ದಾರೆ. ಅದನ್ನ ಹಿಡ್ಕೊಂಡು ಭಯವನ್ನ ಸೃಷ್ಟಿ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಇನ್ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಮಾತನಾಡೋರು ಬಿಜೆಪಿಯವರು ಅಥವಾ RSS ನವರು ಏನ್ ಹೇಳ್ತಿದ್ದಾರೆ, ದಂಡ ಒಂದು ಮಾರಕಾಸ್ತ್ರವೇ ಅಲ್ಲ. ನೀವು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ನೋಡಿದ್ರು ಕೂಡ ದಂಡವನ್ನ ಅದೊಂದು ಅಸ್ತ್ರ ಅಂತ ಆಗ್ಲಿ ಶಸ್ತ್ರ ಅಂತ ಆಗ್ಲಿ ಅದನ್ನ ಗುರುತಿಸಲಾಗಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಒಪ್ಪಲ್ಲ RSS ನವರ ವಾದ. ಯಾಕಂದರೆ ಸಂವಿಧಾನದಲ್ಲೇ ಹೇಳ್ತಾರೆ ಅನ್ಆರ್ಮ್ಡ್ ಅವರು ಯಾವ ರೀತಿಯ ಶಸ್ತ್ರವನ್ನು ಬಳಸದೆ ಮೆರವಣಿಗೆ ಮಾಡಬಹುದಂತ ಇದೆ. ಆದ್ದರಿಂದ ಆ ಕಾರಣಕ್ಕಾಗಿ ನಾನು ಹೇಳಿದೆ, ಹೌದು ಇವರು ದಂಡ ಬಳಸಿದ್ದನ್ನು ಅದರ ದುರ್ಬಳಕೆ ಆದದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಇಷ್ಟರವರೆಗೆ. ಆದರೂ ಕೂಡ ಸಂವಿಧಾನದಲ್ಲಿ ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ, ಆರ್ಮ್ಸ್ ಇರಬಾರ್ದಂತ. ಆರ್ಮ್ಸ್ ಅಂದರೆ ಶಸ್ತ್ರ. ನಾವು ದಂಡವನ್ನು ಶಸ್ತ್ರ ಅಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿ ಒಪ್ಪೇಕೋ ಗೊತ್ತಿಲ್ಲ ಈ ತರ್ಕವನ್ನ. ಆದ್ರೆ ಗಾಂಧೀಜಿ ಅವ್ರ ಕೈಯಲ್ಲೂ ಕೂಡ ದಂಡ ಇತ್ತು. ಬಳಕೆ ಮಾಡುವ ಉದ್ದೇಶನ ಪ್ರಶ್ನೆ ಮಾಡಬೇಕೇ ಹೊರತು ದಂಡ ಕೇವಲ ಕೈಯಲ್ಲಿದೆ ಅಂದ ಮಾತ್ರಕ್ಕೆ ಅದನ್ನ ಯಾರಿಗೋ ಹೊಡೆಯೋಕೋ ಅಥವಾ ದುರ್ಬಳಕೆಗೋ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು ಅಂತ ಕೂಡ ಕೆಲವರು ವಾದಿಸ್ತಿದ್ದಾರೆ. ಅದು ಮಹಾತ್ಮ ಗಾಂಧಿಯವರ ಕೈಯಲ್ಲಿ ಬಂದರೆ ಅದು ದಂಡ ಆಗಲ್ಲ, ಅಸ್ತ್ರ ಆಗಲ್ಲ, ಅದು ಬೇರೆನೇ ಆಗ್ತದೆ ಬೇರೆ ಬೇರೆ ಕಾರಣಕ್ಕಾಗಿ. ಅದರಿಂದ ಆ ಒಂದು ಉದಾಹರಣೆಯನ್ನು ವಾದ ಮಾಡ್ಬೋದು ಅದನ್ನು ಹೇಳ್ಕೊಂಡು.
ಆದ್ರೆ ಅವರು ಒಬ್ಬರೇ ಅವ್ರ ಕೈಯಲ್ಲಿ ದಂಡ ಇದೆ, ಇವರು ಎಲ್ಲರ ಕೈಯಲ್ಲಿ ದಂಡ ಇದೆ ಅಲ್ಲ. ಸೊ ಆ ವಾದವನ್ನು ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ